ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನಿವತ್ತು ನಾಳೆ ಶನಿವಾರ ಅಂದರೆ ಅಮಾವಾಸ್ಯೆಯ ಶನಿ ಜಯಂತಿಯ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ನಾಳೆ 2026ರ ಶನಿ ಜಯಂತಿಯು ಮೇ 16ರಂದು ಶನಿವಾರದಂದು ಬಂದಿರುವುದು ವಿಶೇಷ. ಏಕೆಂದರೆ ಇದು ಅಮಾವಾಸ್ಯೆ ಮತ್ತು ಶನಿವಾರದ ಸಂಯೋಗವಾಗಿದೆ. ಈ ದಿನದಂದು ಶನಿದೇವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಮತ್ತು ಶನಿ ದೋಷ ನಿವಾರಣೆಗೆ ಪರಿಣಾಮಕಾರಿ ಎಂದು 2026ರ ಶನಿ ಜಯಂತಿಯ ವಿಶೇಷ ಪೂಜೆ ವಿಧಾನಗಳು. ಬೆಳಗ್ಗೆ ಬೇಗ ಏಳುವುದು. ಶನಿವಾರ ಮತ್ತು ಅಮಾವಾಸ್ಯೆಯಾದುದರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಶನಿ ದೇವನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ನೀಲಿ ಮತ್ತು ಕಪ್ಪು ಬಟ್ಟೆ. ಪೂಜೆಯ ಸಮಯದಲ್ಲಿ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶನಿ ದೇವನಿಗೆ ಪ್ರಿಯ. ಪೂಜಾ ಸಾಮಗ್ರಿಗಳು. ಶನಿ ದೇವನಿಗೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ಕಪ್ಪು ಬಟ್ಟೆ ಮತ್ತು ನೀಲಿ ಹೂವುಗಳನ್ನು ಅರ್ಪಿಸಿ. ಮಂತ್ರ ಜಪ. ಪೂಜೆಯ ಸಮಯದಲ್ಲಿ ಶನಿ ಮಂತ್ರಗಳನ್ನು ಉದಾಹರಣೆಗೆ ಓಂ ಶಂ ಶನೇಶ್ವರಾಯ ನಮಃ ಎಂದು ಜಪಿಸುವುದು ಉತ್ತಮ. ದಾನ ಮಾಡುವುದು. ಶನಿ ಜಯಂತಿಯಂದು ಕಪ್ಪು ಬಟ್ಟೆ, ಎಳ್ಳು, ಕಬ್ಬಿಣದ ವಸ್ತುಗಳು ಮತ್ತು ಸಾಸಿವೆ ಎಣ್ಣೆಯನ್ನು ನಿರ್ಗತಿಕರಿಗೆ ಅಥವಾ ಬಡವರಿಗೆ ದಾನ ಮಾಡುವುದರಿಂದ ಶನಿ ದೋಷ ಕಡಿಮೆಯಾಗುತ್ತದೆ. ಹನುಮಾನ್ ಚಾಲೀಸ್ ಪಠಣೆ. ಶನಿ ದೇವನಿಗೆ ಹನುಮಂತನು ಪ್ರಿಯವಾದುದರಿಂದ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಶನಿಯ ಕೋಪ ಕಡಿಮೆಯಾಗುತ್ತದೆ. ಈ ದಿನ ಯಾವ ಕೆಲಸ ಮಾಡಬಾರದು ಎಂದರೆ ಈ ದಿನ ಯಾವುದೇ ಅಶುಭ ಕೆಲಸಗಳನ್ನು ಮಾಡಬೇಡಿ, ಯಾರನ್ನೂ ಅವಮಾನಿಸಬೇಡಿ ಅಥವಾ ನೋಯಿಸಬೇಡಿ. ಶನಿವಾರದಂದು ಮಾಂಸಾಹಾರ ಮತ್ತು ಮದ್ಯಪಾನದಿಂದ ಮದ್ಯಪಾನವನ್ನು ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.